ಅರ್ಥ ಮಾಡ್ಕೊಳ್ಳಿ. ಅದು ಭೇಟಿ ಮಾಡಿದ್ರು ಸರ್. ಏನ್ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ರಾಜಧಾನಿ ಎಲ್ಲ ಇಲ್ಲಿವರೆಗೆ ಸಹಕಾರ ಅವರು ಅದನ್ನ ಹೇಳಿದ್ರು. ಒಬ್ಬರಿಗೊಬ್ಬರು ಇಲ್ಲಿವರೆಗೆ ಸದನದಲ್ಲಿ ನಡೆದಂತಹ ಕೆಲಸ ಬೇರೆ ಯಾವುದು ಕೊಡ್ತೀನಿ ಅಂತ ಕೊಡ್ತೀನಿ. ಇವತ್ತು ಕೊಡೋದು ಇವತ್ತು ಅಷ್ಟೊಂದು ಒತ್ತಡ ಆತುರ ಯಾಕೆ ಸರ್? ನನಗೆ ಗೊತ್ತಿಲ್ಲ ಅವ್ರಿಗೆ. ಈಗ ನಿಮಗೆ ನಿಜವಾಗ್ಲೂ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವ ಇಚ್ಛೆಯಿಂದ ಕೊಟ್ಟರೆ ಸರ್? ಅದೇನು ಕೊಡೋದು ಕೊಟ್ಟಿಲ್ಲ. ಪರೋಕ್ಷವಾಗಿ ಒತ್ತಡ ಹಾಕಬೇಕು ಕೊಡೋದೇನಲ್ಲ, ಕೊಡೋಣ ಚೀಫ್ ಮಿನಿಸ್ಟರ್ ಕೊಡೋಣ ಕೊಡ್ಬೇಕಂತ ಕೊಟ್ಟು ಸರ್. ತಾವು ಒಂದು ಮಾತು ಹೇಳ್ತೀವಿ, ಇದು ಸಾಂವಿಧಾನಿಕ, ಸಡನ್ ಆಗಿ ಆ ರೀತಿಯಾಗಿ ಬರೋದಿಲ್ಲ. ಇದು ಒಂದು ರೀತಿಯಲ್ಲಿ ಕೂಡ ಹಂಗೆ ಅದನ್ನ ಧರ್ಮಸ್ಥಳ ಕೇಳಿದಾಗ ನಾವು ಕೊಡೋದು ಸದನ ನಡೆಸ್ಬಿಟ್ಟು ಕೊಡಬೇಕು ಅಂತ ಮಾಡಿದ್ದೆ. ಅಧ್ಯಕ್ಷರು ಅವರಿಗೆ ಇವತ್ತ ಕೊಡ್ರಿ ಸರ್. ಕರ್ನಾಟಕ ಇತಿಹಾಸದಲ್ಲಿ ಸಭಾಪತಿ ಮತ್ತೆ ಅಸೆಂಬ್ಲಿ ಎರಡೂ ಕಡೆನೆ ಏಕಕಾಲದಲ್ಲಿ ಪ್ರೊಟೆಮ್ ಸ್ಪೀಕರ್ ನೇಮಕಾತಿ ಮಾಡೋ ಇತಿಹಾಸ ಇದು ಫಸ್ಟ್ ಟೈಮ್ ಸರ್. ಇದು ಇಂಡಿಯಾ ಕರ್ನಾಟಕ ಹಿಸ್ಟ್ರಿನಲ್ಲಿ ಇರ್ಬೋದು, ಹಿಂದೆ ಯಾಕೆ ಆಗಿದೆ ಸರ್? ಇರ್ಬೋದು. ನಮ್ಮಲ್ಲಿ ಅವರು ಒಂದ್ಸಲ ಇದ್ರು ಅಸೆಂಬ್ಲಿ ಇವತ್ತೇ ರಾಜೀನಾಮೆ ಕೊಟ್ಟಿದ್ರೆ ಬೇಸರ ಆಗಲಿ. ಅವರು ಕೊಡುದಲ್ಲ 14ನೇ ತಾರೀಕು ಇವತ್ತು ನಿನ್ನೆ ಕೂಡ ನಿನ್ನೆ ಕೊಡುದನ್ನು ತೀರ್ಮಾನ ಆಗ್ಬಿಟ್ಟಿತ್ತು. ಯಾವ ಪಟ್ಟಿ ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು ಸರ್ಕಾರ? ನೋಡ್ರಿ, ನಾನು ಅದ್ರ ಬಗ್ಗೆ ಯಾವುದಕ್ಕೂ ಅವ್ರವ್ರಿಗೆ ಕಾನ್ಶಿಯಸ್ ಬಿಟ್ಟಿತ್ತು. ನನ್ನ ಡ್ಯೂಟಿ ಅವ್ರಿಗೆ ಏನಂದ್ರೆ ನಾನು ಒಬ್ಬ ಸಭಾಪತಿಯಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೆ. ಮುಖ್ಯಮಂತ್ರಿಗಳು ಕೇಳಿದಾಗ ಮುಖ್ಯಮಂತ್ರಿ ಗೌರವ ಕೊಡಬೇಕು ಕೊಟ್ಟಿದ್ದಾರೆ. ಇತ್ತೀಚಿನ ತಮ್ಮ ಮನಸ್ಸಿಗೆ ನೋವಾಗಿದೆ. ಸದನದಲ್ಲಿ ಏನಾಗುದಿಲ್ಲ, ಅವ್ರು ಮಾಮೂಲಿ ಇರ್ತದೆ. ಸದನದಲ್ಲಿ ಏನಂದ್ರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಅಲ್ಲಿ ಮಾತಾಡ್ತಾರೆ. ಅವಿಶ್ವಾಸ ನಿರ್ಣಯ ಮಂಡಿದಾಗ ಅವ್ರು ಮಾತಾಡಿದ ಮೊದಲು ರಾಜೀನಾಮೆ ಕೊಟ್ಟಿದ್ರೆ ಮುಗಿದ್ರು. ನಮ್ಗೇನು ಇನ್ನೊಬ್ರ ಕಡೆ ಮಾತಾಡ್ಸ್ಕೊಳ್ಳುವಂತ ಅವಶ್ಯಕತೆ ಬರಂಗಿಲ್ಲ. ನಾನೇನು ಮಾತಾಡ್ಸ್ಕೊಂಡಿಲ್ಲ. ನಾನು ಮಾತಾಡೋಕ್ಕಿಂತ ಮೊದಲು ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರು. ರಾಜೀನಾಮೆ ಬೆಳವಣಿಗೆ ವಿಚಾರಗಳು ತಮ್ಮ ಮನಸ್ಸಿಗೆ ನೋವು ಅನಿಸಿದೆ ಸರ್? ಅನ್ನಿಸ್ತಿದೆ. ಯಾವಾಗಾದ್ರೂ ಒಬ್ಬ ಅಧಿಕಾರದಾಗ ಇದ್ದಂತ ಮನುಷ್ಯನೂ ಆಗ್ತಿದೆ. ಸ್ವಲ್ಪ ಬೇಸರ ಆಗ್ತಿದೆ. ಸರ್ಕಾರ ಆಗಿದ್ವಿ ಒಮ್ಮಿಂದ ಮೇಲೆ ಇದೇನು ಟರ್ಮ್ ಮುಗಿಯುವಾಗ ಬೇರೆ, ಮುಗಿಗಿಂತ ಮಧ್ಯದಲ್ಲಿ ಆದಾಗ ಒಂದೊಂದು ಸಹಜ ಮನಸ್ಸಿನ ಗುಣ ಬೇಸರದಾಗ ನನಗೂ ಬೇಸರ ಆಗಿತ್ತು. ತಪ್ಪೇನು ರಾಜೀನಾಮೆ ಬಿಟ್ಟು ಏನು ಚರ್ಚೆ ಮಾಡೋದು ಸರ್? ಹಂಗಾಮಿ ಸ್ಪೀಕರ್ ಆಗಿ ಮಾಡಿ ಸಭಾಪತಿಯಾಗಿ ಮಾಡಿ ಅದನ್ನವರ ಮಾಡ ಅದು ರಾಜೀನಾಮೆ ಕೊಡೋದು ಕೊಟ್ಟೆ ಮಾಡ್ತಾರ. ಮುಂದೆ ಏನ್ ಮಾತಾಡ್ಬೇಕು ಅವ್ರಿಗೆ ಬಿಟ್ಟರು ಸರ್ಕಾರ. ಸರ್, ತಾವು ಉಪಸಭಾಪತಿ ಅವ್ರಿಗೆ ಉಲ್ಲೇಖ ಮಾಡಿ ಪತ್ರ ಬರ್ತಿರೋದು, ರಾಜೀನಾಮೆ ಪತ್ರ ಕೊಟ್ಟಿರುವಂತದ್ದು. ಉಪಸಭಾಪತಿ ಅವ್ರು ಇಲ್ಲ, ಅದು ಯಾವ ತರ ಸ್ಯಾಂಟಿಟಿ ಇದೆ ಸರ್? ಅದು ಏನಂದ್ರೆ ನಿಯಮ ಏನೈತಂದ್ರ ಯಾವಾಗಾದ್ರೂ ರಾಜೀನಾಮೆ ಕೊಡಬೇಕಾದ್ರೆ ಉಪಸಭಾಪತಿಗೆ ಕೊಡಬೇಕು. ಉಪಸಭಾಪತಿ ಇರ್ದಿದ್ದು ಸಹಿತ ಅಡ್ರೆಸ್ ಅವ್ರಿಗೆ ಮಾಡಬೇಕು. ಅದನ್ನ ಕಾರ್ಯದರ್ಶಿ ತಗೊಳ್ಬೇಕಾರೆ ಅವ್ರು ಗವರ್ನರ್ ಅಪ್ರೂವಲ್ ತಗೊಂಡು ಬರ್ತಾರೆ. ಗವರ್ನರ್ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸ್ವಲ್ಪ ರೂಲ್ ಹಂಗಾರ. ಉಪಾಧ್ಯಕ್ಷ ಇರ್ಲಿ ಇರದೇ ಇರ್ಲಿ, ಅವರ ಜಾಗ ಖಾಲಿ ಇದ್ದಾಗ ಸಹಿತ ನಾವು ಅಡ್ರೆಸ್ ಮಾಡ್ಬೇಕಾದ್ರೆ ಉಪಸಭಾಪತಿಗೆ ಮಾಡಬೇಕು. ಅದನ್ನ ಕಾರ್ಯದರ್ಶಿ ತಗೋತಾರೆ. ತಗೊಂಡು ಗವರ್ನರ್ ಕಡೆ ಹೋಗಿ ಗವರ್ನರ್ ಅಪ್ರೂವ್ ಮಾಡಿ ಕಳಿಸ್ತಾರೆ. ಇದು ಪದ್ಧತಿ ಇದೆ ಸರ್. ತಾವು ಮೊನ್ನೆ ಹೇಳಿದ್ರು ಉಪಸಭಾಪತಿ ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಆಸ್ ಪರ್ ದ ರೂಲ್ ನಾರ್ಮ್ಸ್ ಪ್ರಕಾರ ಅದು ಕರೆಕ್ಟ್ ಇತ್ತು. ಈಗ ಸಡನ್ ಆಗಿ ಮುಖ್ಯಮಂತ್ರಿಗಳು ಹೇಳುವಂತ ನೀವು ಒತ್ತಡ ಅಂತ ರಾಜೀನಾಮೆ ಕೊಟ್ಟಿದ್ದು, ಅವರು ಒತ್ತಡ ಹಾಕೋದು ಎಷ್ಟು ಮೂಲ ಸರಿ ಸರ್? ನೋಡಿ, ಕೇಳಿದಾಗ ನಾವು ಕೊಡಬೇಕು. ಒತ್ತಡ ಅಂತ ಏನು ಹೇಳಂಗಿಲ್ಲ. ರಾಜೀನಾಮೆ ಕೊಡ್ಬೇಕಂದ್ರೆ ಇವತ್ತ ಕೊಡ್ಬೇಕಂತ ಕೊಡ್ತೀವಿ. 14 ಕೊಡೋದಿತ್ತು, ಅದ್ರ ಬಗ್ಗೆ ಇವತ್ತು ಕೊಡೋದು ಒತ್ತಡ ಅಂತ ಅನ್ಸಿರೋದು ರಾಜಕಾರಣದಾಗೆಲ್ಲ ನಡೆಯೋರಿ. ರಾಜಕಾರಣದಾಗ ಅವ್ರು ಎದಕ್ಕೆ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ. ಇವತ್ತ ಕೊಡ್ಬೇಕಂದ್ರೆ ಇವತ್ತ ಕೊಡಿ. ಯಾಕೆ ಅವ್ರಿಗೆ ಗೊತ್ತಿಲ್ಲ, ಯಾಕೆ ಕೊಡ್ಬೇಕಂತ ಗೊತ್ತಿಲ್ಲ. ಕೊಡ್ಬೇಕಂದ್ರೆ ಕೊಡ್ಬೇಕಷ್ಟೇ. ಕೊಟ್ಟಿದ್ದೀನಿ. ಸರ್, ಈಗ ಸಂಖ್ಯಾಬಲ ಹೆಚ್ಚು ಕಡಿಮೆ ಆದಾಗ್ಲೇ ನೀವು ಒಂದು ರಾಜಕೀಯ ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ಇಷ್ಟು ವಿಳಂಬ ಯಾಕಾಯ್ತು? ಈ ತರದ ಪರಿಸ್ಥಿತಿಗಳನ್ನ ನೀವೇ ಸೃಷ್ಟಿ ಮಾಡ್ಕೊಂಡ್ರ ಸರ್ಕಾರ ಸೃಷ್ಟಿ ಮಾಡ್ತಾ ಸರ್?
ನಾವು ಸೃಷ್ಟಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ ಅದು. ಮಾಮೂಲಿ ನಾವು ಬರುವಂತ ಬಂದಿದ್ವಿ ನಾವು. ಅವ್ರು ರಾಜೀನಾಮೆ ಕೊಡು ಅಂತೇಳಿ ಬಂದಾಗ ಮತ್ತೆ ಅವ್ರು ಕೇಳಿದಾಗ ನಾವು ರಾಜೀನಾಮೆ ಕೊಡ್ತೀವಿ. ಸಂಖ್ಯಾಬಲಗೆಲ್ಲ ಏನು ಪರಿಸ್ಥಿತಿ ಬಂದಿಲ್ಲ. ಯಾಕಂದ್ರೆ ಇಲ್ಲಿವರೆಗೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಂಖ್ಯಾಬಲವನ್ನು ಎಲ್ಲಿ ನೋಡಿಲ್ಲ. ಸಂಖ್ಯಾಬಲದಿಂದ ಸಭಾಪತಿನ ಕೆಳಗಿಳಿಸಿದ ಯಾವುದಿಲ್ಲ. ಫಸ್ಟ್ ಉದಾಹರಣೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಭಾಪತಿಯನ್ನ ಇಳಿಸಿದಂತ ಉದಾಹರಣೆಗಳು ಇಲ್ಲ. 1956ರಿಂದ ಇಲ್ಲಿವರೆಗೆ ನೋಡಿ. 1956 ಪಿ ಸುಬ್ರಹ್ಮಣ್ಯನ್ 1256ರಿಂದ ಅಲ್ಲಿಂದ ಹಿಡಿದು ಪ್ರತಾಪ್ ಚಂದ್ರ ಶೆಟ್ಟಿ ಅದು 1920-21 ಅಲ್ಲಿವರೆಗೆ ಯಾವಾಗೂ ಇದಿರಲಿಲ್ಲ, ಯಾವಾಗ ಇಳಿಸಿಲ್ಲ. ಇದು ಒಂದು ಫಸ್ಟ್ ಟೈಮ್. ಇದ್ರ ಮೇಲಿಂದ ಇವರು ಪ್ರತಾಪ್ ಚಂದ್ರ ರಾಜೀನಾಮೆ ಕೊಟ್ಟಿದ್ರು. ಉದಾಹರಣೆ ಸಭೆ ಅವರು ಮುಕ್ತಾಯ ಆದಕ್ಕೆ ಅವ್ರ ಪೀರಿಯಡ್ ಎಲ್ಲ ಮುಕ್ತಾಯ ಆದ ಕೊಟ್ಟಿದ್ರು. ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಹೌದು ರಾಜೀನಾಮೆ ಕೂಡ ಅಂಗೀಕಾರ ಆಗೋಗಿದೆ. ಹೌದು. ಅನುಭವ ಸಭಾಪತಿಗಳಾಗಿ ಏನ್ ಅನ್ನಿಸ್ತಿದೆ, ಹೇಗಿತ್ತು ಸರ್? ಏನು ಸಭಾಪತಿಯಾಗಿ ನಾನು 1980ನೇ ಇಚ್ಛೆ ಪಡ್ತೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ. 19 ಮಂದಿ ಸಭಾಪತಿ ನೋಡಿದ್ದೀನಿ. ನಾನು ಸಭಾಪತಿ ಆದಾಗ ನನ್ನ ಕರ್ತವ್ಯನ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸಿ ನಿಂತುಕೊಂಡು ನನಗೆ ಗೊತ್ತಿದೆ. ಸದನದ ಎಲ್ಲ ಪಕ್ಷದವರು, ಸದನದ ಸದಸ್ಯರು ನನ್ನ ಬಗ್ಗೆ ಗೌರವವನ್ನು ತೋರಿಸಿದ್ದಾರೆ. ಎಲ್ಲೂ ಸಣ್ಣ ಪುಟ್ಟ ಇವು ಆಗ್ತಿರ್ತಾವೆ, ಬಟ್ ಯಾವುದೇ ರೀತಿಯಿಂದ ಅಂತ ಹಿತದ ಘಟನೆ ಆಗೋದನ್ನು ನೋಡ್ಕೊಂಡಿದ್ದೀನಿ. ಎಲ್ಲರಿಗೂ ಸಾಧ್ಯವಾದಷ್ಟು ಪ್ರಿಫರೆನ್ಸ್ ಕೊಟ್ಟು, ಹೊಸ್ತಾ ಬಂದವರಿಗೆ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಟ್ಟು ಸದನವನ್ನು ನಡೆಸಿದ್ವಿ. ಸದನವನ್ನು ಅಜೆಂಡಾ ಎಲ್ಲ ಪೂರ್ಣ 90% ಮುಗಿಸಿ ಆಮೇಲೆ ಒಂದೊಂದ್ಸರಿ 11 ತಾಸಿನವರೆಗೂ ಸದನ ಬೆಳಗಾವಿ ಅಧಿವೇಶನದಾಗ ರಾತ್ರಿ 2 ಗಂಟೆ ಬಿಟ್ಟು ಸದನ ನಡೆಸಿ ಅನೇಕ ಉದಾಹರಣೆಗಳದಾವ. ಸದನ ನಡೆಸಿ ಮಾಡಿರೋದು ನಮ್ಮ ಸಮಾಧಾನ. ಸರ್, ಸಿದ್ದರಾಮಯ್ಯನವರು ಇದ್ರೆ ನಮ್ಮನ್ನ ಈ ತರ ನಡೆಸ್ಕೊತಿರಲಿಲ್ಲ ಅಂತ. ಈಗ ಮುಖ್ಯಮಂತ್ರಿಗಳು ಬದಲಾಗಿದ್ದಾರೆ, ಹಾಗಾಗಿ ವ್ಯವಸ್ಥೆನೂ ಬದಲಾಗಿದೆ, ನೀವು ರಾಜೀನಾಮೆ ಕೊಡೋ ಪರಿಸ್ಥಿತಿ ಬಂತು ಸರ್. ಹಿಂದೆ ಸಿದ್ದರಾಮಯ್ಯನವರು ನಿಮ್ಮನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು. ಸಂಖ್ಯಾಬಲ ಹೆಚ್ಚಳ ಆದ್ರೂ ಸಹ ನನಗೆ ಉತ್ತರ ಇಲ್ಲ. ರಾಜೀನಾಮೆ ಕೊಟ್ಟಿದ್ರೆ ಈಗಲಾರು ಹೇಳ್ಬೋದಲ್ಲ ಸರ್? ಸಿದ್ದರಾಮಯ್ಯ ಮಾತಾಡಿದ್ರ ಸರ್ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆ? ಮಾತಾಡಿ ಏನಂದ್ರು ಸರ್? ನೋಡಪ್ಪ ನೀನು ಬಿಟ್ಟದಂತ ಹೇಳಿ. ಸರ್, ಈಗ ಸಭಾಪತಿಯಾಗಂತೂ ಕೆಳಗಿಳಿದೆ.